Hi dear students, welcome to today's class. Yesterday we completed one chapter. Today we are going to have next chapter in the section of political science. In that the first chapter we are going to study the meaning and importance of political science. Now we are Dear students, now we are moving to the first learning points of this lesson. First one, the concept of political science, the process of development in political science, the political thinkers and their contributions, the importance of political science. Dear students, political science is one of the social sciences dealing with the political activities of man. ಅಂದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಪೊಲಿಟಿಕಲ್ ಸೈನ್ಸ್ ಇಸ್ ಒನ್ ಆಫ್ ದ ಸೋಷಿಯಲ್ ಸೈನ್ಸ್. ಇದೊಂದು ಸಮಾಜ ವಿಜ್ಞಾನವಾಗಿದ್ದು ಇದು ಮನುಷ್ಯನ ರಾಜಕೀಯ ಒಂದು ಚಟುವಟಿಕೆ ಜೊತೆಗೆ ಸಂಬಂಧ ಇರುವಂಥ ಒಂದು ಶಾಸ್ತ್ರವಾಗಿದೆ. ಇಟ್ ಡೀಲ್ಸ್ ವಿತ್ ದ ಸ್ಟೇಟ್ ಆ್ಯಂಡ್ ಗೌರ್ಮೆಂಟ್, ಹಾಗೂ ಇದರ ಸಂಬಂಧ ಹೆಚ್ಚಾಗಿ ಒಂದು ರಾಜ್ಯ ಮತ್ತು ಸರ್ಕಾರದ ಜೊತೆಗೆ ಕುರಿತು ಅಧ್ಯಯನ. ಇನ್ ದ ಸೇಮ್ ವೇ ಸ್ಟೂಡೆಂಟ್ಸ್, ಇಟ್ ಸ್ಟಡೀಸ್ ದ ಆರಿಜಿನ್ ಆ್ಯಂಡ್ ನೇಚರ್ ಆಫ್ ಸ್ಟೇಟ್ ಆ್ಯಂಡ್ ಫಾರ್ಮ್ಸ್ ಆಫ್ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್. ಅಂದರೆ ವಿದ್ಯಾರ್ಥಿಗಳೇ, ಇದು ನೇಚರ್ ಆಫ್ ಸ್ಟೇಟ್ ಆ್ಯಂಡ್ ಆರಿಜಿನ್ ಆಫ್ ದ ಸ್ಟೇಟ್, ರಾಜ್ಯದ ಉಗಮ ಹೇಗಾಯಿತು, ಅದರ ಸ್ವರೂಪ ಏನು, ಹಾಗೂ ರಾಜಕೀಯ ಸಂಸ್ಥೆಗಳ ಉಗಮ ಮತ್ತು ಅದರ ಸ್ವರೂಪದ ಬಗ್ಗೆ ಈ ಒಂದು ರಾಜ್ಯಶಾಸ್ತ್ರದಲ್ಲಿ ನಾವೇನು ಮಾಡ್ತೇವೆ, ಅಧ್ಯಯನ ಮಾಡ್ತೇವೆ. ಯಾಕಂದರೆ ನೀವು ಮೊದಲ ಬಾರಿಗೆ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಇದ್ದೀರಾ. ದ ಸ್ಟಡಿ ಆಫ್ ಸ್ಟೇಟ್ ಈಸ್ ದ ಮೇನ್ ಸಬ್ಜೆಕ್ಟ್ ಮ್ಯಾಟರ್. ಎಸ್ ಎ ಸಬ್ಜೆಕ್ಟ್ ಆಫ್ ಸ್ಟಡಿ ಪೊಲಿಟಿಕಲ್ ಸೈನ್ಸ್ ಬಿಗಿನ್ ವಿತ್ ದ ಗ್ರೀಕ್ಸ್. Though Egyptians, Babylonians, Persians, Indians, and Chinese have mentioned their ideas or thoughts about politics much earlier to Greeks. They failed to develop it as a systematic study. ವಿದ್ಯಾರ್ಥಿಗಳೇ, ಗ್ರೀಕರಿಗಿಂತ ಪೂರ್ವದಲ್ಲೇ ಈಜಿಪ್ತಿಯನ್ಸ್ ಇರ್ಬೋದು, ಬ್ಯಾಬಿಲಿಯನ್ಸ್ ಇರ್ಬೋದು, ಪರ್ಷಿಯನ್ಸು, ನಮ್ಮ ಇಂಡಿಯನ್ಸು, ಚೈನೀಸು ಕೂಡ ಈ ಒಂದು ರಾಜ್ಯಶಾಸ್ತ್ರದ ಕುರಿತು ಅಧ್ಯಯನ ಮಾಡಿದರು. ಬಟ್ ಅದನ್ನು ಡೆವಲಪ್ ಮಾಡೋದ್ರಲ್ಲಿ ಅವ್ರು ಏನಾದರೂ ಫೇಲ್ಯೂರ್ ಆದರು. ಪಾಲಿಟಿಕ್ಸ್ ವಾಸ್ ಗಿವನ್ ದ ಸ್ಟೇಟಸ್ ಆಫ್ ಆನ್ ಇಂಡಿಪೆಂಡೆಂಟ್ ಸೈನ್ಸ್ ಬೈ ಗ್ರೀಕ್ಸ್. Dear students, let's move to the great philosopher like a Socrates and his followers like a Plato were great political thinkers. Plato, in his famous book Republic, for the first time discussed the nature and functions of the state and government. ಗ್ರೀಕ್ ತತ್ವಶಾಸ್ತ್ರಜ್ಞರಾದ ಸಾಕ್ರೆಟಿಸ್, ಪ್ಲೇಟೋ, ಅದೇ ಥರ ಅರಿಸ್ಟಾಟಲ್ ಇವರು ಪ್ರಮುಖ ಚಿಂತಕರಾಗಿದ್ದು, ಪ್ಲೇಟೋ ತನ್ನ ರಿಪಬ್ಲಿಕ್ ಎಂಬ ಪುಸ್ತಕದಲ್ಲಿ ರಾಜ್ಯಶಾಸ್ತ್ರದ ಬಗ್ಗೆ ಹಾಗೂ ಅದರ ನೇಚರ್ ಬಗ್ಗೆ, ಫಂಕ್ಷನ್ ಬಗ್ಗೆ ವಿವರವಾಗಿ ವಿವರಿಸಿದ್ದಾನೆ. ಅರಿಸ್ಟಾಟಲ್, ದ ಏನ್ಷಿಯಂಟ್ ಗ್ರೀಕ್ ಥಿಂಕರ್ ಆ್ಯಂಡ್ ದ ಸ್ಟೂಡೆಂಟ್ ಆಫ್ ಪ್ಲೇಟೋ, he is recognized as the father of political science for his valuable contributions to its growth and development. ಪ್ರೀತಿ ವಿದ್ಯಾರ್ಥಿಗಳೇ, ಅರಿಸ್ಟಾಟಲ್ ಪ್ಲೇಟೋವಿನ ಶಿಷ್ಯ, ಏನ್ಷಿಯಂಟ್ ಗ್ರೇಟ್ ಥಿಂಕರ್ ಆ್ಯಂಡ್ ದ ಸ್ಟೂಡೆಂಟ್ ಆಫ್ ಪ್ಲೇಟೋ, ರೆಕಗ್ನೈಸ್ಡ್ ಆಸ್ ದ ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್, ರಾಜ್ಯಶಾಸ್ತ್ರದ ಪಿತಾಮಹ ಎಂದು ಗುರುತಿಸಲ್ಪಟ್ಟಿದ್ದಾರೆ. ಯಾಕಂದರೆ ಫಾರ್ ಇಸ್ ವ್ಯಾಲ್ಯೂಬಲ್ ಕಾಂಟ್ರಿಬ್ಯೂಷನ್ ಟು ಇಟ್ಸ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ರಾಜ್ಯಶಾಸ್ತ್ರದ ಬೆಳವಣಿಗೆಗೆ, ಡೆವಲಪ್ಮೆಂಟಿಗೆ ಅವರೊಂದು ಕೊಡುಗೆ ಅಮೋಘವಾಗಿತ್ತು. ಹಿ ರೋಟ್ ದ ಫಸ್ಟ್ ಟ್ರಿಟೈಸ್ ಇನ್ ಪೊಲಿಟಿಕಲ್ ಸೈನ್ಸ್ ಕಾಲ್ಡ್ ದ ಪಾಲಿಟಿಕ್ಸ್. ಅವರು ತಮ್ಮ ಒಂದು ರಾಜ್ಯಶಾಸ್ತ್ರದ ಬಗ್ಗೆ ತಮ್ಮ ವ್ಯಾಲ್ಯೂಬಲ್ ಬುಕ್ ಆದಂಥ, ಫೇಮಸ್ ಬುಕ್ ಆದಂಥ ದ ಪಾಲಿಟಿಕ್ಸ್ ಎಂಬ ಬುಕ್ಕಿನಲ್ಲಿ ಅದರ ಅರಿಸ್ಟಾಟಲರು ರಾಜಕೀಯ ವಿವರವನ್ನು ದ ಪಾಲಿಟಿಕ್ಸ್ ಎಂಬ ತಮ್ಮ ಪ್ರಸಿದ್ಧ ಒಂದು ಬುಕ್ಕಿನಲ್ಲಿ ರಾಜ್ಯಶಾಸ್ತ್ರದ ಬಗ್ಗೆ, ರಾಜ್ಯಶಾಸ್ತ್ರದ ಒಂದು ಉಗಮದ ಬಗ್ಗೆ ಹಾಗೂ ಅದರ ಅಭಿವೃದ್ಧಿಯ ಬಗ್ಗೆ ವಿವರಿಸಿದ್ದಾರೆ. ಡಿಯರ್ ಸ್ಟೂಡೆಂಟ್ಸ್, Greeks used the term politics for the study of state. ಗ್ರೀಕರು ಪಾಲಿಟಿಕ್ಸ್ ಎಂಬ ಪದವನ್ನು ರಾಜ್ಯದ ಕುರಿತು ರಾಜ್ಯವನ್ನು ಅವರು ಪಾಲಿಟಿಕ್ಸ್ ಎಂದು ಕರೆಯುತ್ತಿದ್ದರು.
ಆ ಟರ್ಮನ್ನು ಯೂಸ್ ಮಾಡ್ತಾಯಿದ್ರು. ದ ಟರ್ಮ್ ಪಾಲಿಟಿಕ್ಸ್ ಇಸ್ ಡಿರೈವ್ಡ್ ಫ್ರಮ್ ದ ಗ್ರೀಕ್ ವರ್ಡ್ ಪಾಲಿಸ್ ಆ್ಯಂಡ್ ವಿಚ್ ಮೀನ್ಸ್ ಸಿಟಿ ಸ್ಟೇಟ್. ಅದು ಪಾಲಿಟಿಕ್ಸ್ ಎಂಬ ಈ ಒಂದು ಪದವು ಗ್ರೀಕ್ ಪದವಾದಂಥ ಪಾಲಿಸ್ ವಿಚ್ ಮೀನ್ಸ್ ಸಿಟಿ ಸ್ಟೇಟ್, ಸಿಟಿ ಸ್ಟೇಟ್ ಅಂದರೆ ನಗರ ರಾಜ್ಯ. ಆ್ಯಂಡ್ therefore a subject which deals with the affairs of the city state and its working was called politics by ancient Greeks. ತದನಂತರದಲ್ಲಿ ಗ್ರೀಕರು ಆ ಒಂದು ಸಿಟಿ ಸ್ಟೇಟ್ನ ಫಂಕ್ಷನ್ ಮತ್ತು ವರ್ಕಿಂಗ್ ಅಂದರೆ ಅದರ ಚಟುವಟಿಕೆಗಳನ್ನೇ ಏನಂತ ಕರೆದ್ರು ಅಂದರೆ ಪಾಲಿಟಿಕ್ಸ್, ರಾಜ್ಯಶಾಸ್ತ್ರ ಅಥವಾ ರಾಜಕೀಯ ಎಂದು ಕರೆದರು. Political science studies the origin, development, nature, administration, type, scope of a state and rights and duties of the citizens. ಈ ರಾಜ್ಯಶಾಸ್ತ್ರದಲ್ಲಿ ನಾವು ಏನು ಅಧ್ಯಯನ ಮಾಡ್ತೇವೆ ಅಂದರೆ ರಾಜ್ಯದ ಉಗಮ, ಅದರ ಒಂದು ಡೆವಲಪ್ಮೆಂಟ್ ಮೀನ್ಸ್ ಅದರ ಒಂದು ಅಭಿವೃದ್ಧಿ, ಪ್ರಗತಿ, ಅದರ ಒಂದು ಸ್ವರೂಪ, ಅದರ ಆಡಳಿತ, ಇನ್ನು ಸರ್ಕಾರದ ವಿಧಗಳ ಬಗ್ಗೆ, ಟೈಪ್ ಆಫ್ ದ ಗವರ್ಮೆಂಟ್ಸ್, ಮತ್ತು ಸ್ಕೋಪ್ ಅದರ ಒಂದು ವ್ಯಾಪ್ತಿ, ಆಫ್ ಎ ಸ್ಟೇಟ್ ಆ್ಯಂಡ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಪ್ರತಿಯೊಬ್ಬ ಪೌರನಿಗಿರುವಂಥ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ಸವಿವರವಾಗಿ ನಾವು ಈ ಒಂದು ರಾಜ್ಯಶಾಸ್ತ್ರದಲ್ಲಿ ಏನು ಮಾಡ್ತೇವೆ ಅಂದರೆ ಅಧ್ಯಯನ ಮಾಡ್ತೇವೆ. ಪೊಲಿಟಿಕಲ್ ಸೈನ್ಸ್ ಸ್ಟಡಿ ಆಫ್ ಆಲ್ ಫ್ಯಾಕ್ಟ್ಸ್ ಆಫ್ ದ ಸ್ಟೇಟ್. ನಿಜವಾಗಿ ಅರ್ಥದಲ್ಲಿ ಸಂಪೂರ್ಣವಾಗಿ ನಾವು ತಿಳ್ಕೊಳ್ಳೋದೇನೆಂದರೆ ಪೊಲಿಟಿಕಲ್ ಸೈನ್ಸ್ ಇಸ್ ದ ಸ್ಟಡಿ ಆಫ್ ಆಲ್ ಫ್ಯಾಕ್ಟ್ಸ್ ಆಫ್ ದ ಸ್ಟೇಟ್. ರಾಜ್ಯದ ಸಂಪೂರ್ಣ ಅಧ್ಯಯನವೇ ರಾಜ್ಯಶಾಸ್ತ್ರ. ಪೊಲಿಟಿಕಲ್ ಸೈನ್ಸ್ ಇಸ್ ಆಲ್ಸೋ ದ ಸ್ಟಡಿ ಆಫ್ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಆಫ್ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್. Political functions and political theories. Political science study the political functions and political theories. ಅಂದರೆ ರಾಜಕೀಯ ಚಟುವಟಿಕೆಗಳ ಕುರಿತು ಹಾಗೂ ಪೊಲಿಟಿಕಲ್ ಥಿಯರೀಸ್ ಅಂದರೆ ರಾಜ್ಯಶಾಸ್ತ್ರ ತತ್ವಗಳ ಕುರಿತು ರಾಜ್ಯಶಾಸ್ತ್ರ ಅಧ್ಯಯನ ಮಾಡುತ್ತದೆ. ದ ಸ್ಟಡಿ ಆಫ್ ಸ್ಟೇಟ್, ಗೌರ್ಮೆಂಟ್ ಆ್ಯಂಡ್ ಹ್ಯೂಮನ್ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ಇಸ್ ಕಾಲ್ಡ್ ಆ್ಯಸ್ ಎ ಪೊಲಿಟಿಕಲ್ ಸೈನ್ಸ್. ಇನ್ನು ನಮ್ಮ ಒಂದು ಆಡು ಮಾತಿನಲ್ಲಿ ಹೇಳುವುದಾದರೆ ಅಥವಾ ಕಾಮನ್ ಸೆಂಟೆನ್ಸಲ್ಲಿ ಪೊಲಿಟಿಕಲ್ ಸೈನ್ಸನ್ನು ಡಿಫೈನ್ ಮಾಡೋದಾದರೆ ಪೊಲಿಟಿಕಲ್ ಸೈನ್ಸ್ ಸ್ಟಡಿ The study of state, government and human political activities is called as a political science. ವಿದ್ಯಾರ್ಥಿಗಳೇ, ನಿಜವಾಗಿ ನಮ್ಮ ಒಂದು ಕಾಮನ್ ಲ್ಯಾಂಗ್ವೇಜ್ ಮೀನ್ಸ್ ಕಾಮನ್ ಆಗಿ ಡಿಫೈನ್ ಮಾಡೋದಾದರೆ ರಾಜ್ಯಶಾಸ್ತ್ರ ಅಂದರೆ ರಾಜ್ಯ, ಸರ್ಕಾರ ಮತ್ತು ಮಾನವನ ರಾಜಕೀಯ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಎಂದು ಅರ್ಥೈಸಲ್ಪಡುತ್ತದೆ. Dear students, now we have completed concept of political science, meaning of political science and great thinkers and their contributions. Now we are moving to the last concept of this chapter, importance of the political science. The knowledge of political science is essential in the present age. Come on, dear students, let us discuss the importance of political science one by one. Political science helps to understand the birth and growth of state. Political science helps to understand the birth and growth of state. ಅಂದರೆ ವಿದ್ಯಾರ್ಥಿಗಳೇ, ಪೊಲಿಟಿಕಲ್ ಸೈನ್ಸ್ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಬರ್ತ್ ಆ್ಯಂಡ್ ಗ್ರೋತ್ ಆಫ್ ದ ಸ್ಟೇಟ್. ರಾಜ್ಯಗಳ ಉಗಮ ಮತ್ತು ಅದರ ಒಂದು ಬೆಳವಣಿಗೆಯ ಕುರಿತು ಅಧ್ಯಯನ ಮಾಡಲಿಕ್ಕೆ ರಾಜ್ಯಶಾಸ್ತ್ರ ಸಹಾಯ ಮಾಡುತ್ತದೆ. ಇಟ್ ಪ್ರೊವೈಡ್ಸ್ ದ ಇನ್ಫಾರ್ಮೇಷನ್ ಅಬೌಟ್ ದ ಟೈಪ್ ಆಫ್ ಗವರ್ಮೆಂಟ್ಸ್ ಆ್ಯಂಡ್ ದ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ಇನ್ವಾಲ್ವ್ ದ ಫಂಕ್ಷನ್ಸ್ ಆಫ್ ದ ಸ್ಟೇಟ್. ಇಟ್ ಪ್ರೊವೈಡ್ಸ್ ದ ಇನ್ಫಾರ್ಮೇಷನ್ ಅಬೌಟ್ ದ ಟೈಪ್ ಆಫ್ ಗವರ್ಮೆಂಟ್ಸ್, ಸರ್ಕಾರದ ವಿಧಗಳ ಬಗ್ಗೆ ಅಧ್ಯಯನ ಮಾಡುತ್ತದೆ. ಸೆಕೆಂಡ್ ಇಂಪಾರ್ಟೆನ್ಸ್ ಆಫ್ ದ ಪೊಲಿಟಿಕಲ್ ಸೈನ್ಸ್ provides the information about the origin and development of ideas such as monarchy, freedom, justice, laws, equality, good government, wars and peace, etc. ವಿದ್ಯಾರ್ಥಿಗಳೇ, ಈ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರ ಮೂಲಕ ನಮಗೆ ಹಲವಾರು ಮಾಹಿತಿಗಳ ಬಗ್ಗೆ ಅಂದರೆ ರಾಜಪ್ರಭುತ್ವದ ಬಗ್ಗೆ, ಸ್ವಾತಂತ್ರ್ಯದ ಬಗ್ಗೆ, ಜಸ್ಟಿಸ್ ಮೀನ್ಸ್ ನ್ಯಾಯದ ಬಗ್ಗೆ, ನ್ಯಾಯಾಂಗದ ಬಗ್ಗೆ, ಕಾನೂನುಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಒದಗಿಸುತ್ತದೆ. Third importance of the political science, it provides the information about the structure and functions of the state and government. ಮೂರನೇ ಒಂದು ಮಹತ್ವ ಅಥವಾ ಅಧ್ಯಯನದ ಮಹತ್ವ ಏನಂತ ಹೇಳಿದರೆ ರಾಜ್ಯಶಾಸ್ತ್ರದ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಸ್, ರಾಜ್ಯದ ರಚನೆ ಅಥವಾ ಸರ್ಕಾರದ ರಚನೆ ಮತ್ತು ಅದರ ಕಾರ್ಯಚಟುವಟಿಕೆಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಒದಗಿಸಿಕೊಡುತ್ತದೆ. ನೆಕ್ಸ್ಟ್, ಪೊಲಿಟಿಕಲ್ ಸೈನ್ಸ್ ಪ್ರೊವೈಡ್ಸ್ ದ
Political science provides the knowledge of the constitution and laws of the state. ವಿದ್ಯಾರ್ಥಿಗಳೇ, ಪೊಲಿಟಿಕಲ್ ಸೈನ್ಸ್ ಪ್ರೊವೈಡ್ಸ್ ದ ನಾಲೆಜ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡುವಂಥದ್ದು, ಹಾಗೂ ದೇಶದ ಕಾನೂನು ಬಗ್ಗೆ ಹಾಗೂ ದೇಶದ ಒಂದು ಅರ್ಥವ್ಯವಸ್ಥೆ ಬಗ್ಗೆ ನಮಗೆ ರಾಜ್ಯಶಾಸ್ತ್ರ ವಿವರವನ್ನು ನೀಡುತ್ತದೆ. In the light of the past and the present activities of the government, political science helps to the plan the future activities of the state. ರಾಜ್ಯಶಾಸ್ತ್ರವು ನಮ್ಮ ಭೂತಕಾಲದ ಹಾಗೂ ಪ್ರೆಸೆಂಟ್ ಆ್ಯಕ್ಟಿವಿಟೀಸ್ ಮೂಲಕ, ಅಂದರೆ ಈಗಿನ ಒಂದು ಸನ್ನಿವೇಶಗಳ ಚಟುವಟಿಕೆಗಳ ಮೂಲಕ ಫ್ಯೂಚರ್ ಆ್ಯಕ್ಟಿವಿಟೀಸನ್ನು ಏನು ಮಾಡ್ಬೋದು, ಪ್ಲ್ಯಾನ್ ಮಾಡಲಿಕ್ಕೆ ಒಂದು ಸಹಾಯವನ್ನು ಮಾಡ್ತದೆ. The knowledge of political science helps leaders and civil servants to understand and solve the problems of the people effectively. ಅಂದರೆ ವಿದ್ಯಾರ್ಥಿಗಳೇ, ದ ನಾಲೆಜ್ ಆಫ್ ಪೊಲಿಟಿಕಲ್ ಸೈನ್ಸ್, ರಾಜ್ಯಶಾಸ್ತ್ರ ಅಧ್ಯಯನದಿಂದ ನಮ್ಮ ದೇಶದ ನಾಯಕರಿಗೆ ಮತ್ತು ಸಿವಿಲ್ ಸರ್ವೆಂಟ್ಸ್ ಮೀನ್ಸ್ ನಾಗರಿಕ ಸೇವಕರು, ಅಂದರೆ IAS ಆಫೀಸರ್ ಇರ್ಬೋದು, IFS ಇರ್ಬೋದು, IPS ಇರ್ಬೋದು, ಅಂಥವರಿಗೆ ದೇಶದ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತದೆ. Dear students, here we conclude our chapter Meaning and the Importance of Political Science. Hope that all the students have understand all the concepts which I have told today. If you have any clarification, never hesitate to call me, and call me. If you have any clarification, never hesitate to call me and clear all your doubts. Here I conclude. Wish you a good day. Thank you.